ಅಕ್ರಮ ಮಣ್ಣು ಸಾಗಾಟದಿಂದ ಏನು ದಿನಂಪ್ರತಿ ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿರುವಂಥದ್ದು ಏನು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅವರು ಕೂಡ ಹಾಗೂ ದೊಡ್ಡವಾಡ ಮಧ್ಯದಲ್ಲಿ ಏನು ಅಕ್ರಮ ಮಣ್ಣು ಸಾಗಾಟ ಮಾಡ್ತಿರುವಂಥದ್ದು ಸದ್ಯ ನಾವು ದೃಶ್ಯಾವಳಿಗಳಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಏನು ದಿನಂಪ್ರತಿ ನೂರಾರು ಟಿಪ್ಪರ್ಗಳ ಮೂಲಕ ಏನು ಫಲವತ್ತಾದ ಮಣ್ಣನ್ನು ಈಗಾಗಲೇ ಸಾಗಾಟ ಮಾಡ್ತಿರುವಂಥದ್ದು. ಈ ವಿಚಾರವಾಗಿ ಅಧಿಕಾರಿಗಳಿಗೂ ತಿಳಿಸಲಾಗಿದ್ದು ಈಗಾಗಲೇ ಟಿಪ್ಪರ್ಗಳ ಮೇಲೆ ಕೂಡ ಈಗಾಗಲೇ FIR ಕೂಡ ಮಾಡಿದರೂ ಕೂಡ ಎಚ್ಚೆತ್ತುಕೊಳ್ಳದೆ ಈಗಾಗಲೇ ಟಿಪ್ಪರ್ ಮಾಲೀಕರು ಮತ್ತೆ ಅಕ್ರಮವಾಗಿ ಮಣ್ಣು ಸಾಗಣೆ ಮಾಡ್ತಿರುವಂಥದ್ದು. ಸದ್ಯ ನಾವು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಏನು ಅವರಕೋಡ ಗ್ರಾಮದ ಕೃಷ್ಣಾ ನದಿ ದಡದಲ್ಲಿರುವಂಥದ್ದು ಏನು ಅಕ್ರಮವಾಗಿ ಸುಮಾರು ದಿನಂಪ್ರತಿ ನೂರಾರು ಟಿಪ್ಪರ್ಗಳ ಮೂಲಕ ಸಾವಿರಾರು ಟನ್ ಮಣ್ಣನ್ನು ಈಗಾಗಲೇ ಸಾಗಾಣಿಕೆ ಮಾಡ್ತಿರುವಂಥದ್ದು. ಈ ವಿಚಾರವಾಗಿ ಮಾತನಾಡಲಿಕ್ಕೆ ರೈತ ಮುಖಂಡರಾಗಿರುವಂತಹ ಮಹಾದೇವ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಏನು ರೈತರ ಮಣ್ಣನ್ನು ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಾ ಅಂತ? ಸರ, ಇದು ರೈತರ ಮಣ್ಣು ಕಿತ್ತಲು ಇಡೀ ಸಾರ್ವಜನಿಕರ ಮಣ್ಣು. ಇದು ಗೋರ್ಮೆಂಟ್ ಅಂಡರ್ದೊಳಗೆ ಇದ್ದಂಥ ಜಾಗ ನದಿ ದಂಡಿದ. ಅದಕ್ಕೆ ಅಥಣಿ ತಾಲೂಕಿನೊಳಗೆ ಇದೊಂದು ದೊಡ್ಡ ಹಗರಣ ಐತಿ. ತಕ್ಷಣ ಎಚ್ಚೆತ್ತುಕೊಂಡ ಜಿಲ್ಲಾಡಳಿತ ಮತ್ತು ಜಿಲ್ಲಾ SP ಅವರ DC ಅವರ ಇದಕ್ಕೆ ಒಂದು ದೊಡ್ಡ ಕಡಿವಾಣ ಹಾಕ್ಬೇಕು. ಯಾಕೆ ಹಾಕ್ಬೇಕಪ್ಪ ಅಂದ್ರೆ ಇಲ್ಲಿ ಅಷ್ಟ ಇದನ್ನ ಆಗಿ ಇದೆಲ್ಲ ಭೂಮಿ ಮಗ್ಲಾನ ಒಂದು ಹಾಳು ಒಂದು. ಆಮೇಲೆ ಈಗ ಒಯ್ಯುವುದ ಬರುವತ್ನಾಗ ದೊಡ್ಡ ದೊಡ್ಡ ಟಿಪ್ಪರ್ಗಳು ಹಚ್ತಾರ, ಆ ರಸ್ತೆಗಳು ಹಾಳ. ಆಮೇಲೆ ಜನಸಾಮಾನ್ಯರಿಗೆ ತೊಂದರೆ. ಮತ್ತು ಅವರೊಂದು 2-3 ಮಂದಿ ಅವರು ಬದುಕೋದು ಆದ್ರೆ ಇಡೀ ಜನಕ್ಕೆಲ್ಲ ಒಂದು ದೊಡ್ಡ ನೋವಿನ ಸಂಗತಿ ಇರ್ತೈತಿ. ಇದು ಜನಕ್ಕೆಲ್ಲ ದೊಡ್ಡ ತ್ರಾಸ ಐತಿ. ಮತ್ತು ಈಗ ಅವ್ರಿಗೆ ಹೆಂಗೆ ಕೊಡ್ತಾರೋ, ಈಗ ತಾಲೂಕು ಆಡಳಿತ ಒಂದು ಯಾವ ಇಲಾಖೆದಾಗ ಆಗೈತಿ, ಒಟ್ಟು ತಾಲೂಕು ಆಡಳಿತ ವೈಫಲ್ಯ ಐತೆ ಅಂತೇಳಿ ನಮಗೆ ಒಂದು ಕಂಡು ಬಂದೈತಿ. ಅದಕ್ಕೆ ಈಗ ನಾವು ರೈತರಿಗೆ ಹೊಲಕ್ಕೆ ಹೋದ್ ಕಡ್ಕೋತಿಲ್ಲ, ದಿನ ಟ್ಯಾಕ್ಟರ್ಗಳ ಬಿಡ್ರಿ. ಆದ್ರೆ ನೀವು ಒಂದು ಟ್ಯಾಕ್ಟರ್ದಲ್ಲೇ ಮಣ್ಣು ಹೋದ್ರೆ ಅದನ್ನು ಒಳಗೆ ಓದ್ ಹಾಕ್ತೀರಿ. ಇಂಥ ದೊಡ್ಡ ದೊಡ್ಡ ಟಿಪ್ಪರ್ಲೆ ಬೇರೆ ಯಾವುದಕ್ಕೋ ಒಂದು ಬಿಸ್ನೆಸ್ ಕೊಯ್ತಾರೋ, ಅದಕ್ಕೆ ಯಾಕೆ ನೀವು ಇದನ್ನು ಮಾಡಂಗಿಲ್ಲ? ಇದು ಗೋರ್ಮೆಂಟ್ ಜಾಗ ಅದಂದ ತಕ್ಷಣ ಎಚ್ಚೆತ್ತುಕೊಂಡ ತಾಲೂಕು ಆಡಳಿತ ಜಿಲ್ಲಾ ಆಡಳಿತ ಒಂದು ಕಟ್ಟುನಿಟ್ಟಾದ ಕಡಿವಾಣ ಹಾಕ್ಬೇಕು. ಹಾಕದೇ ಇದ್ರೆ ಮುಂದಿನ ದಿನಮಾನಗಳು ನಾವು ನದಿ ದಂಡಿ ಗ್ರಾಮಗಳು ತ್ರಾಸಿದ್ದವರೆಲ್ಲ ಗೊಳೆ ಆಗಿ ಒಂದು ಉಗ್ರವಾದ ಹೋರಾಟ ಮಾಡ್ಬೇಕಾಕತ್ತ ಜಿಲ್ಲಾ ಆಡಳಿತಕ್ಕೆ ಮತ್ತು ಜಿಲ್ಲಾ SP ಅವರಿಗೆ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ಸರ್, ಈಗ ಕಳೆದ ಎಷ್ಟು ದಿನಗಳಿಂದ ಈ ಒಂದು ಮಣ್ಣು ಸಾಗಾಟ ಮಾಡ್ತಾ ಇದ್ದಾರೆ ಅಂತ? ಸರ, ಈ ವರ್ಷ ಒಂದು 8-10 ದಿವಸದಿಂದ ಚಾಲು ಐತಿ. ಪ್ರತಿ ವರ್ಷ ಈ ಟೈಮ್ದಾಗ ಇರತ್ತೈತಿ ಸರ. ಇದು ಒಂದೇ ನಮ್ಮ ಅಥಣಿ ತಾಲೂಕದಾಗ ಒಂದು 10-12 ಊರಾಗ ಸ್ಟಾರ್ಟ್ ಐತೆ ಇದು ನದಿ ದಂಡಿ ಗ್ರಾಮಗಳಿಗೆ. ಅದಕ್ಕೆ ಇಡೀ ಫಲವತ್ತಾದ ಭೂಮಿ ಹಾಳ, ಮತ್ತೊಬ್ಬ ರೈತನ ಮಗ್ಲಾಗ ಇದ್ದಾವ ಹಾಳ. ಇದನ್ನ ತಕ್ಷಣ ಕಡಿವಾಣ ಹಾಕ್ಬೇಕಂತೇಳಿ ಇವತ್ತು ನಾವು ಒತ್ತಾಯ ಮಾಡ್ತೀವಿ ಸರ್. ಸರ್, ಈಗಾಗಲೇ ಪೊಲೀಸ್ ಇಲಾಖೆ ಕೂಡ FIR ಮಾಡಿತ್ತು ಈಗ ಕೆಲವೊಂದಿಷ್ಟು ಟಿಪ್ಪರ್ಗಳ ಮೇಲೆ. ಅಂದ್ರೆ ಈಗ ಏನು ಟಿಪ್ಪರ್ ಮಾಲೀಕರಿಗೆ ಏನು ಭಯ ಇಲ್ವಾ ಅಂತ? ಅದು ಟಿಪ್ಪರ್ ಮಾಲೀಕರ ಅವ್ರ ಬಿಸ್ನೆಸ್ ಮಾಡತ್ತಿರ್ತಾರೋ, ಅದನ್ನು ಕಾನೂನು ಕ್ರಮ ಕೈಗೊಳ್ಳೋದು ತಾಲೂಕು ಆಡಳಿತ ಪೈಲ. ಅವ್ರು ಏನು ನಮಗೆ ನ್ಯಾಯ ಕೊಡಿಸ್ಬೇಕು. ಇಲ್ಲಿ ಒಟ್ಟು ತಾಲೂಕು ಆಡಳಿತ ನಮ್ಮ ರೈತರಿಗೆ ನ್ಯಾಯ ಕೊಡಿಸ್ಬೇಕು. ಏನು ಹೇಳ್ತೀರಿ ಇಲ್ಲಿ ಸ್ಥಳೀಯ ಶಾಸಕರಾಗಿರುವಂಥ ಲಕ್ಷ್ಮಣ ಸವದಿ ಅವರಿಗೆ ಏನು ರೈತರ ಮುಖಾಂತರ ಏನು ಕಿವಿ ಮಾತು ಹೇಳ್ತೀರಿ ಅಂತ? ಸರ್, ನಾವು ಯಾರಿಗೆ ತಾಲೂಕು ಆಡಳಿತ ಕೇಳಕ್ಕೆ ಇಷ್ಟಪಡ್ತೀವಿ. ಏನಪ್ಪಾ ಅಂದ್ರೆ ಇಂಥ ಒಬ್ರಿಬ್ರು ಬದುಕಬಾರ್ದು. ಈ ಸಾರ್ವಜನಿಕ ಆಗೋ ದುನಿಯಾ ಮಾಡ್ರೆ ನಮ್ಮದೆಲ್ಲ ಸಪೋರ್ಟ್ ಐತಿ. ಇದು ಒಬ್ರಿಬ್ರು ಬದುಕುವಂಥ ವ್ಯವಸ್ಥೆ ಆಗ್ತೈತಿ. ಇದು ಅನ್ಯಾಯ ಐತಿ. ಫಲವತ್ತಾದ ಭೂಮಿ ನಮ್ಮದು ಉಳಿಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ತೇವೆ. ಏನು ಈ ದೃಶ್ಯಾವಳಿಗಳಲ್ಲಿ ನೋಡ್ಬೋದು, ಏನು ನದಿ ಪಕ್ಕದಲ್ಲಿ ಏನು ನೂರಾರು ಟಿಪ್ಪರ್ಗಳ ಮೂಲಕ ಈಗಾಗಲೇ ಮಣ್ಣು ಸಾಗಾಟ ಮಾಡಿ ಈಗಾಗಲೇ ಏನು ಇಟಂಗಿ ಬಟ್ಟಿಗಳಿಗೆ ಸಾಗಾಟ ಮಾಡಿರುವಂಥದ್ದು. ಅದೇ ರೀತಿಯಾಗಿ ಸ್ಥಳೀಯ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರಾ ಅನ್ನುವಂತಹ ಪ್ರಶ್ನೆ ಈಗಾಗಲೇ ಮೂಡಿರುವಂಥದ್ದು. ಈಗಲಾದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಏನು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕನ್ನುವುದು ನ್ಯೂಸ್ ಫಸ್ಟ್ನ ಒಂದು ಮನವಿಯಾಗಿದೆ. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಸಂಜಯ್ ಕೌಲಗಿ, ನ್ಯೂಸ್ ಫಸ್ಟ್, ಅಥಣಿ.